ಹೃದಯದ ಆರೋಗ್ಯವನ್ನ ಸದೃಢವಾಗಿ ಇಡುವುದರಿಂದ ಹಿಡಿದು ಚರ್ಮದ ಕಾಂತಿಗೆ ಚೈತನ್ಯ ನೀಡುವವರೆಗೂ ಬಟರ್ ಫ್ರೂಟ್ ಪ್ರಯೋಜನಗಳು ಅಪಾರ. ವಿಟಮಿನ್ಸ್ ಮಿನರಲ್ಸ್ ಪ್ಯಾಕ್ ಆಗಿರುವ ಅವಕಾಡೋ ಸೇವನೆಯಿಂದ ಏನೆಲ್ಲ ಆರೋಗ್ಯ ಲಾಭಗಳಿವೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಕಣ್ಣು, ಹೃದಯ, ಚರ್ಮದ ಆರೋಗ್ಯಕ್ಕೆ ಅವಕಾಡೋ. ಬಟರ್ ಫ್ರೂಟ್ ಸೇವನೆಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ? ಒಂದು ಬೆಣ್ಣೆಹಣ್ಣು ಎಷ್ಟು ತರಕಾರಿಗಳಿಗೆ ಸಮ ಗೊತ್ತಾ? ಅವಕಾಡೋಸ್, ಕನ್ನಡದಲ್ಲಿ ಇದನ್ನ ಬೆಣ್ಣೆಹಣ್ಣು ಅಂತ ಕರೀತಾರೆ. ಭಾರತದಲ್ಲಂತೂ ಇದು ಬಟರ್ ಫ್ರೂಟ್ ಅಂತಲೇ ಫೇಮಸ್. ಈ ಒಂದು ಹಣ್ಣನ್ನ ನಿತ್ಯವೂ ಸೇವಿಸುವುದರಿಂದ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳಿವೆ. ಇದನ್ನ ನಿಸರ್ಗವೇ ನಮಗೆ ನೀಡಿದ ಶ್ರೇಷ್ಠ ಬೆಣ್ಣೆ ಅಂತಲೇ ಗುರುತಿಸಲಾಗುತ್ತೆ. ಇದನ್ನ ಜೀವಪೋಷಕಗಳ, ಜೀವಸತ್ವಗಳ ಶಕ್ತಿ ಕೇಂದ್ರ ಅಂತಲೇ ಕರೀಬಹುದು. ಪ್ರತಿದಿನವೂ ಒಂದು ಹಣ್ಣನ್ನು ಸೇವಿಸುವುದರಿಂದ ಆಗಲಿರೋ ಆರೋಗ್ಯದ ಪ್ರಯೋಜನಗಳು ಮಾತ್ರ ನೂರಾರು. ಹೃದಯದ ಆರೋಗ್ಯವನ್ನ ಸದೃಢವಾಗಿ ಇಡುವುದರಿಂದ ಹಿಡಿದು ಚರ್ಮದ ಕಾಂತಿಗೆ ಚೈತನ್ಯ ನೀಡುವವರೆಗೂ ಇದರ ಪ್ರಯೋಜನಗಳಿವೆ. ವಿಟಮಿನ್ ಮಿನರಲ್ಗಳ ಪ್ಯಾಕ್ ಇದು ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ನಮ್ಮ ಆಹಾರ ಕ್ರಮದಲ್ಲಿ ಇದನ್ನು ಕೂಡ ಮೀಸಲಿಟ್ಟಿದ್ದೇ ಆದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಬಹುದು. ಇದರಲ್ಲಿ ಹೆಚ್ಚು ಮಾನೋಸ್ಯಾಚುರೇಟೆಡ್ ಫ್ಯಾಟ್, ಹಾಗೆಯೇ ಪ್ರಮುಖವಾಗಿ ಇದರಲ್ಲಿ ಒಲೈಕ್ ಆಸಿಡ್ ಇರೋದ್ರಿಂದ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನು ಕರಗಿಸುವಲ್ಲಿ ಇದು ಬಹುದೊಡ್ಡ ಪಾತ್ರವನ್ನ ವಹಿಸುತ್ತೆ. ಬೆಣ್ಣೆ ಹಣ್ಣಿನಿಂದ ಆಗುವ ಪ್ರಮುಖ 8 ಪ್ರಯೋಜನಗಳನ್ನ ನೋಡೋದಾದ್ರೆ, ಮೊದಲಿಗೆ ಸಮತೋಲನದ ತೂಕ ಕಾಪಾಡಿಕೊಳ್ಳಲು ಸಹಾಯಕ. ಹೌದು, ಬೆಣ್ಣೆಹಣ್ಣಿನಲ್ಲಿ ಅತಿ ಹೆಚ್ಚು ಫೈಬರ್ ಅಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯಕಾರಿ. ಅಲ್ಲದೆ ಇದನ್ನ ತಿನ್ನೋದ್ರಿಂದ ಹೆಚ್ಚು ಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವ ಬರೋದ್ರಿಂದ ಬೇಕಾಬಿಟ್ಟಿ ಸ್ನಾಕ್ಸ್ ತಿನ್ನೋದ್ರಿಂದ ನಾವು ದೂರ ಉಳಿಯಬಹುದು. ಒಂದು ಸಾಧಾರಣ ಗಾತ್ರದ ಬೆಣ್ಣೆಹಣ್ಣಿನಲ್ಲಿ 10 ಗ್ರಾಂ ಫೈಬರ್ ಅಂಶ ಇರುತ್ತೆ. ಇದರಿಂದ ಪಚನ ಕ್ರಿಯೆಯು ಸರಳಗೊಂಡು ಸಣ್ಣ ಕರುಳಿನಲ್ಲಿ ಸೃಷ್ಟಿಯಾಗುವ ಸೂಕ್ಷ್ಮ ಜೀವಿಗಳಿಂದ ಕಾಪಾಡುತ್ತೆ. ಅಲ್ಲದೆ ಹೆಚ್ಚು ಉತ್ತಮ ಕೊಬ್ಬಿನಂಶವನ್ನ ಇದು ಹೊಂದಿರೋದ್ರಿಂದ ದೇಹವು ಸರಳವಾಗಿ ಇದನ್ನ ಹೀರಿಕೊಳ್ಳಲು ಸಹಾಯಕವಾಗುತ್ತೆ. ಅಲ್ಲದೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಳಿಮುಖವಾಗುತ್ತಾ ಹೋಗುತ್ತದೆ. ಇನ್ನು ಚರ್ಮ ಮತ್ತು ಕೇಶದ ಆರೋಗ್ಯ ಸುಧಾರಣೆ. ಬಟರ್ ಫ್ರೂಟ್ ಅನ್ನ ಸೌಂದರ್ಯವರ್ಧಕ ಹಣ್ಣು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ದೇಹದ ಸೌಂದರ್ಯವನ್ನ ಕೂಡ ಅದು ವೃದ್ಧಿಸುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ, ಹಾಗೆ ಈ ಹಣ್ಣು ಹೆಚ್ಚು ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಹೊಂದಿರೋದ್ರಿಂದ ಈ ಜೀವ ಪೋಷಕಗಳು ತ್ವಚೆಯಲ್ಲಿ ತೇವಾಂಶವನ್ನ ಹೆಚ್ಚಿಸಿ ಅದರ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತೆ. ಇದರ ಜೊತೆಗೆ ತ್ವಚೆಗಳಿಗೆ ಉಂಟಾಗುವ ಸಾಮಾನ್ಯ ಹಾನಿಗಳನ್ನ ನಿವಾರಿಸುತ್ತೆ. ಅಲ್ಲದೆ ಇದರಲ್ಲಿರುವ ಬಯೋಟಿನ್ ಕೂದಲಿನ ಬೇರನ್ನು ಗಟ್ಟಿಗೊಳಿಸಿ ಅವುಗಳಿಗೆ ಹೊಳಪು ಬರುವಂತೆ, ಸಿಲ್ಕಿ ಆಗುವಂತೆ ಮಾಡುತ್ತೆ. ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಬೆಣ್ಣೆಹಣ್ಣಿನಲ್ಲಿ ಲ್ಯುಟೈನ್ ಹಾಗೆ ಜಿಯಾಕ್ಸಾಂಥಿನ್ ಎಂಬ 2 ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಇವು ಕಣ್ಣಿನ ಆರೋಗ್ಯಕ್ಕೆ ಸಹಾಯಕಾರಿ. ಇವು ಕಣ್ಣನ್ನು ಬ್ಲೂ ಲೈಟ್ ಗಳಿಂದ ಆಗುವ ಹಾನಿಗಳಿಂದ ತಪ್ಪಿಸಿ ಕಣ್ಣಿನ ಆರೋಗ್ಯವನ್ನ ವೃದ್ಧಿಸ್ತವೆ. ಪ್ರಮುಖವಾಗಿ ಹಿರಿಯ ವಯಸ್ಕರು ಇದನ್ನ ಸೇವಿಸುವುದರಿಂದ ಕಣ್ಣಿನ ಪೊರೆಯಂತ ಸಮಸ್ಯೆಗಳಿಂದ ದೂರ ಇರಬಹುದು. ಸಕ್ಕರೆ ಕಾಯಿಲೆ ಇರೋರು ಇದನ್ನ ತಿನ್ನಲೇಬೇಕು. ಹೌದು, ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಿಸುವಲ್ಲಿ ಈ ಬೆಣ್ಣೆಹಣ್ಣು ದೊಡ್ಡ ಪಾತ್ರ ವಹಿಸುತ್ತೆ. ಇದರಲ್ಲಿ ಈಗಾಗಲೇ ಹೇಳಿದಂತೆ ಹೇರಳವಾಗಿ ಫೈಬರ್ ಹಾಗೂ ಆರೋಗ್ಯಕರ ಕೊಬ್ಬಿನ ಅಂಶವಿರುವುದರಿಂದ ರಕ್ತದಲ್ಲಿ ಬೇಗ ಗ್ಲೂಕೋಸ್ ಅಂಶ ಬಿಡುಗಡೆಯಾಗದಂತೆ ತಡೆಯುತ್ತೆ. ಇದರಲ್ಲಿ ಮೆಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂನಂತಹ ಖನಿಜಾಂಶಗಳು ಇರೋದ್ರಿಂದ ಇದು ಇನ್ಸುಲಿನ್ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಎಲುಬುಗಳ ಶಕ್ತಿಯನ್ನ ಹೆಚ್ಚಿಸುತ್ತೆ. ದಿನಕ್ಕೆ 1 ಬೆಣ್ಣೆಹಣ್ಣನ್ನ ತಿನ್ನೋದ್ರಿಂದ ನಮ್ಮ ದೇಹದ ಎಲುಬುಗಳು ಶಕ್ತಿಯನ್ನ ಹೆಚ್ಚಿಸುತ್ತವೆ. ಇದು ವಿಟಮಿನ್ ಕೆ ಆಗರ ಆಗಿರೋದ್ರಿಂದ ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಖನಿಜಾಂಶಗಳು ಇದರಲ್ಲಿ ಇರೋದ್ರಿಂದ ಇದು ಹೆಚ್ಚು ದೇಹಕ್ಕೆ ಕ್ಯಾಲ್ಸಿಯಂ ನೀಡುತ್ತೆ. ಇದರಿಂದ ನಮ್ಮ ದೇಹದ ಎಲುಬುಗಳು ಗಟ್ಟಿಯಾಗುತ್ತವೆ, ಶಕ್ತಿಶಾಲಿಯೂ ಆಗುತ್ತವೆ. ಮೆದುಳಿನ ಕಾರ್ಯಕ್ಷಮತೆಗೆ ಬೂಸ್ಟ್. ಬೆಣ್ಣೆಹಣ್ಣನ್ನು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಶಕ್ತಿ ಕೇಂದ್ರ ಅಂತ ಹೇಳಲಾಗುತ್ತೆ. ಈಗಾಗಲೇ ಹೇಳಿದಂತೆ ಆಂಟಿ ಆಕ್ಸಿಡೆಂಟ್ಸ್, ಆರೋಗ್ಯಕರ ಕೊಬ್ಬು ಮತ್ತು ಫೊಲಾಟ್ ಅಂಶ ಇದರಲ್ಲಿ ಇರೋದ್ರಿಂದ ಈ ಎಲ್ಲ ಅಂಶಗಳು ದೇಹದಲ್ಲಿ ಸರಿಯಾಗಿ ರಕ್ತ ಪರಿಚಲನೆ ಆಗುವಂತೆ ನೋಡಿಕೊಳ್ತವೆ. ಇದು ನೇರವಾಗಿ ಮೆದುಳಿನ ಆರೋಗ್ಯದ ಮೇಲೆ ಹಾಗೂ ಅದರ ಕಾರ್ಯಕ್ಷಮತೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ. ಇದು ಮೆದುಳಿನ ಕಾರ್ಯಕ್ಷಮತೆಗೆ ಹೆಚ್ಚು ಶಕ್ತಿ ತುಂಬುತ್ತೆ. ಇದರಲ್ಲಿ ಫೊಲಾಟ್ ಅಂಶ ಹೆಚ್ಚು ಇರೋದ್ರಿಂದ ಡಿಪ್ರೆಷನ್ ಅಂತಹ ಸಮಸ್ಯೆಗಳಿಂದ ಕಾಪಾಡುತ್ತೆ. ವಿಟಮಿನ್ ಸಿ ಅಂಶವು ಇರೋದ್ರಿಂದ ಹಲವು ಒತ್ತಡಗಳನ್ನ ದೂರ ಮಾಡಿ ಅಲ್ಝೈಮರ್ಸ್ ನಂತಹ ಕಾಯಿಲೆಗಳು ಸನಿಹ ಸುಳಿಯದಂತೆ ಕಾಪಾಡ್ತವೆ. ಉರಿಯೂತವನ್ನ ಕಡಿಮೆ ಮಾಡುತ್ತೆ.
ವಿಪರೀತ ಉರಿಯೂತ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ನಾಂದಿ ಹಾಡುತ್ತೆ. ಹೃದಯ ಸಂಬಂಧಿ ಕಾಯಿಲೆ, ಸಂಧಿವಾತ ಹಾಗೂ ಕ್ಯಾನ್ಸರ್ ನಂತಹ ಸಮಸ್ಯೆಗಳು ಬರುತ್ತವೆ. ಬಟರ್ ಫ್ರೂಟ್ ನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶಗಳು ದೇಹದಲ್ಲಿ ಉರಿಯೂತ ಸೃಷ್ಟಿಯಾಗದಂತೆ ಕಾಪಾಡುತ್ತೆ. ಈ ಒಂದು ಹಣ್ಣು ದೇಹದಲ್ಲಿ ಉರಿಯೂತ ನಿರೋಧಕವಾಗಿ ಕಾರ್ಯನಿರ್ವಹಿಸುವುದರಿಂದ ಉರಿಯೂತವೆನ್ನುವುದು ನಮ್ಮ ಸನಿಹಕ್ಕೂ ಕೂಡ ಬರುವುದಿಲ್ಲ. ಇನ್ನು ಈಗಾಗಲೇ ಹೇಳಿದಂತೆ ಈ ಹಣ್ಣು ಪೋಷಕಾಂಶಗಳ ಶಕ್ತಿ ಕೇಂದ್ರ. ಇದರಲ್ಲಿ ವಿಟಮಿನ್ ಎ, ಡಿ, ಇ ಮತ್ತು ವಿಟಮಿನ್ ಕೆ ಇರೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ವಿಟಮಿನ್ಗಳು ಈ ಒಂದು ಹಣ್ಣಿನಿಂದಲೇ ಬರುತ್ತೆ. ಹೀಗಾಗಿ ಅವಕಾಡೋ ಹಣ್ಣನ್ನ ದಿನಕ್ಕೆ ಒಂದಾದ್ರೂ ಸೇವಿಸುವುದರಿಂದ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.